ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 10 ಎಕರೆ ಲ್ಯಾಂಡ್ ಸ್ನೇಹಿತರೆ. 10 ಎಕರೆ ಲ್ಯಾಂಡು, ಪ್ಯೂರ್ ರೆಡ್ ಸಾಯಿಲ್, ಸಖತ್ತಾಗಿದೆ ಮಣ್ಣು ಮಾತ್ರ. ಲ್ಯಾಂಡು ಕೂಡ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದೇ ಲೆವೆಲಾಗಿದೆ. ಬೆಟ್ಟ ಇರೋದು ತಾರೋಡಿಯಿಂದ ಸ್ವಲ್ಪ ದೂರ ಸ್ನೇಹಿತರೆ. ಆದರೆ ನಮಗೆ ಕಾಣೋಕ್ಕೆ ಮಾತ್ರ ಇದ್ರ ಲೆವೆಲಾಗೆ ಇದಕ್ಕೆ ಹೊಂದ್ಕೊಂಡಂಗೆ ಕಾಣುತ್ತೆ. ಆದರೆ ನಮ್ಗೆ ಇದರಿಂದ ದೂರ ಇದೆ. ಇದು ಮೊದಲು ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಇದರಲ್ಲಿ ನಮಗೆ ಒಂದು ಬೋರ್ ಇದೆ, ಒಂದು ಮೋಟ್ರ್ ಮನೆ ಇದೆ. ನೋಡಿ ಮಣ್ಣು ಹೆಂಗಿದೆ ಅಂತ ನಿಜವಲ್ಲೂ ಕುಂಕುಮ ಇದ್ದಂಗಿದೆ ಸ್ನೇಹಿತರೆ. ಪಕ್ಕದಲ್ಲೆಲ್ಲ ಕಬ್ಬು, ಬಾಳೆ, ಒಳ್ಳೆ ತೆಂಗಿನ ತೋಟ, ನಾನಾ ರೀತಿಯ ತೋಟಗಳನ್ನ ಮಾಡ್ಕೊಂಡಿಲ್ಲಿ ಜನಗಳು ಇದ್ದಾರೆ ಸ್ನೇಹಿತರೆ. ನಾವು ಕೂಡ ಇದನ್ನು ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಲ್ಯಾಂಡ್ ನಮಗೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವು ಅದರಲ್ಲಿ 2 ಮಾತಿಲ್ಲ ಲ್ಯಾಂಡ್ ಬಗ್ಗೆ. ತುಂಬ ಚೆನ್ನಾಗಿದೆ, ಸುಪೀರಿಯರ್ ಲ್ಯಾಂಡ್ ಮಾತ್ರ. ಸಾಮಾನ್ಯವಾಗಿ ನಮಗೆ ಈ ಥರ ಲ್ಯಾಂಡ್ ಸಿಗೋದು ತುಂಬ ಕಷ್ಟ ಇದೆ. ನಿಮಗೆ ತಾರೋಡಿಂದ ಲ್ಯಾಂಡ್ಗೆ ಅರ್ಧ ಕಿಲೋಮೀಟ್ರು ಮಡ್ ರೋಡ್ ಅಷ್ಟೇ, ಅರ್ಧ ಕಿಲೋಮೀಟ್ರು. ವಿಲೇಜ್ ಕೂಡ ಸ್ವಲ್ಪ ಹತ್ತಿರದಲ್ಲೇ ಇದೆ. ಇಲ್ಲಿ ಈ ಸಣ್ಣ ಪುಟ್ಟ ಗಿಡಗಳು ಒಂದು ಬೆಳ್ಕೊಂಡಿದೆ ಅಷ್ಟೇ ಸ್ನೇಹಿತರೆ. ಇದಕ್ಕೇನಿಲ್ಲ, ಒಂದು 5 ತಿಂಗಳು ಬಿಟ್ಟರೂ ಸಾಕು, ಇಲ್ಲ ರೋಟೋವೇಟರ್ ಹೊಡೆಸಿದ್ರು ಸಾಕು. ಎಲ್ಲ ಕ್ಲೀನಾಗಿ ನೋಡೋಕ್ಕೆ ಸುಂದರವಾಗಿ ಕಾಣುತ್ತೆ. ಮಣ್ಣು ಹೇಳ್ದಲ್ಲ, ಬಂಗಾರ ಅಷ್ಟು ಚೆನ್ನಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಸ್ನೇಹಿತರೆ. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ಥರ ವಾತಾವರಣ ಎಷ್ಟು ಕಡೆ ಸಿಗುತ್ತೆ ನಮಗೆ. ಭೂಮಿ ಈ ಥರ ಮಟ್ಟವಾಗಿ ಎಲ್ಲಿ ಸಿಗುತ್ತೆ ನೋಡಿ. ಆಮೇಲೆ ಇದು ರೈಟ್ ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಸಸ್ತವಾಗಿದೆ. ಅವರು ಒಂದು 28 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇವ್ರನ್ನ ಜಾಸ್ತಿ ಇನ್ನೂ ಕಡಿಮೆ ಮಾಡೋಲ್ಲ. ಪರ್ ಎಕರ್ ಬಂದು 28 ಲ್ಯಾಕ್ಸ್ ಹೇಳ್ತಿದ್ದಾರೆ ಪರ್ ಎಕರ್. ನಾವು ಕೇಳೋದಿಷ್ಟೇ, ನಮಗೆ ಒಳ್ಳೆ ವಾತಾವರಣ ಬೇಕು, ಒಳ್ಳೆ ಜಾಗ ಬೇಕು, ಒಳ್ಳೆ ರೋಡ್ ಬೇಕು, ನೀರಾವರಿ ಚೆನ್ನಾಗಿರಬೇಕು, ಪ್ರಕೃತಿನೂ ಅಷ್ಟೇ ಸೂಪರಾಗಿರಬೇಕು. ಇದು ಎಲ್ಲ ರೀತಿಯೂ ಶುದ್ಧವಾಗಿ ಚೆನ್ನಾಗಿದೆ ಸ್ನೇಹಿತರೆ. ರೋಡು ಕೂಡ ನಮಗಿಲ್ಲಿ ಮ್ಯಾಪ್ ರೋಡ್ ಇದೆ ಆರಾಮಾಗಿ. ಆ ಕಡೆ ನಾನು ರೋಡಿಂದ ನಿಮಗೆ ಲ್ಯಾಂಡ್ ತೆಗೆದಿಲ್ಲ ಆದರೆ ರೋಡ್ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅದ್ರ ಬಗ್ಗೆ 2 ಮಾತಿಲ್ಲ. ರೋಡ್ ಇದ್ದರೆ ನಾವು ಮುಂದಕ್ಕೆ ಹೋಗೋಣ, ಬೇಡ ಇಲ್ಲ ಅಂದರೆ ಅಷ್ಟು ಗ್ಯಾರಂಟಿ ಇದೆ ಇದರಲ್ಲಿ. ರೋಡ್ ಇಲ್ಲ, ನಮಗೆ ಮ್ಯಾಪ್ ರೋಡು ಆರಾಮಾಗಿದೆ. ಇದ್ರ ಪಕ್ಕ ತಕ್ಕಂದ್ರೆ ಬರ್ತೀವಿ. ಇದರಿಂದ ಸ್ವಲ್ಪ ಮುಂದಕ್ಕೆ ಗಿಡಗಳು ಬೆಳ್ಕೊಂಡಿದೆ. ಇಲ್ಲಿ ಯಾರು ತಿರುಗಾಡದೇ ಇರೋದ್ರಿಂದ, ಇಲ್ಲಿ ಯಾರು ಕಲ್ಟಿವೇಷನ್ ಮಾಡಿದ್ರೆ ಇದರಿಂದ ಕೆಳಗಡೆ ಅಲ್ಲಿ ಹಂಗೆ ಇದೆ. ಆದರೆ ಇದ್ರ ಪಕ್ಕ ಮೇಲ್ಗಡೆಗೆಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಹೇಳಿದ್ನಲ್ಲ, ಒಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಅಷ್ಟೇ ಒಳ್ಳೆ ಬೆಳೆ ಬೆಳೆದಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇದರಲ್ಲಿ ಒಳ್ಳೆ ತೋಟ ಮಾಡೋಣ, ಒಳ್ಳೆ ಅದ್ಭುತವಾಗಿ ತೋಟ ಮಾಡೋಣ. ಇದು ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 50 ಆಗುತ್ತೆ, ಬೆಂಗಳೂರಿಗೆ 160 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 160 ಕಿಲೋಮೀಟ್ರ್ ಆಗುತ್ತೆ. ತುಂಬ ಸಾಲಿಡಾಗಿದೆ. ಹೇಳಿದ್ರಲ್ಲ, ನಾವು ಕೇಳೋದು ಎಲ್ಲ ಕಡೆ ಎಲ್ಲೇ ಊರು ಅಷ್ಟೇ. ನೋಡಿ ಮಣ್ಣು ಯಾವ ಕಲರ್ ಇರ್ತಿರೋದು ನೋಡ್ಕೊಳ್ಳಿ, ಅಷ್ಟು ಕೆಂಪು, ಅಷ್ಟು ಚೆನ್ನಾಗಿದೆ. ಈ ಜಾಗದಲ್ಲಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ರನ್ನಿಂಗ್ ಬೋರ್ ಇದ್ದಾವೆ, ಮೋಟ್ರ್ ಮನೆ ಇದೆ. ನಾವು ಇದೊಂದು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಅದೊಂದು ಬೋರ್ಲಿ ಅವರು ಇದು 10 ಎಕರೆ ಬೆಳೆ ಬೆಳೀತಿತ್ತು ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ. 10 ಎಕರೆಗೂ ಒಂದೇ ಬೋರ್ಲಿ ಇವರು ವ್ಯವಸಾಯ ಮಾಡ್ತಿದ್ರು ಅಂದರೆ ನೀರಾವರಿ ಹೆಂಗಿದೆ ಅಂತ ನಾವು ಇದನ್ನು ತಿಳ್ಕೊಬೇಕು ಸ್ನೇಹಿತರೆ. ನಾವು ಇಲ್ಲಿ ಒಳ್ಳೆ ತೆಂಗು, ಅಡಿಕೆ, ಮಾವು, ದಾಳಿಂಬೆ, ಸಪೋಟ, ಒಳ್ಳೆ ಗುಣಮಟ್ಟದ ಶ್ರೀಗಂಧ, ಒಳ್ಳೊಳ್ಳೆ ಮರಗಳನ್ನ ಹಾಕ್ಬೇಕು ನಮ್ಮಲ್ಲಿ. ನೇರಳೆ ಹಣ್ಣು, ಸೀಬೆ, ನಲ್ಲಿ, ಪ್ರತಿಯೊಂದು, ಆ್ಯಪಲ್ಲು, ಕಿತ್ತಳೆ. ನೋಡಿ ನಾವು ಜಾಗದಲ್ಲಿ ಏನು ಬೆಳಿಬೋದು ಪ್ರತಿಯೊಂದನ್ನು ನಾವು ಮಿಶ್ರ ಬೆಳೆಗಳನ್ನ ಹಾಕೊಂಡು ಬೆಳೆದ್ರೆ ತೋಟ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ ಸ್ನೇಹಿತರೆ.
ನಾವು ಇವತ್ತನಲ್ವಾ ನಾವು ದೂರ ಅಧ್ವಸ್ತೆಲ್ಲ ಮಾಡಿ ಕಲ್ಲು ಮಡಗಿರೋ ಸ್ನೇಹಿತರೆ. ಇದೆಲ್ಲ ಅಧ್ವಸ್ತೆಲ್ಲ ಮಾಡಿದ್ದಾರೆ, ಎಲ್ಲ ಕ್ಲಿಯರಾಗಿದೆ, ಕಲ್ಲು ಕೂಡ ಹಾಕಿದ್ದಾರೆ ಸ್ನೇಹಿತರೆ. ನಾವು ಈ ಥರ ಜಾಗನ ನಾವೀಗ ಒಳ್ಳೆ ತೋಟ ಮಾಡ್ಕೊಂಡು ಒಳ್ಳೆ ಸಾವಯವ ಕೃಷಿ ಮಾಡ್ಕೊಂಡು ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಕೋಳಿ ಸಾಗಾಣಿಕೆ, ಈ ಕುರಿ, ಹಸು, ಪ್ರತಿಯೊಂದು ಅಷ್ಟೇ ನಾವು ಏನು ಮಾಡಿದ್ರು ಇಲ್ಲಿ ಚೆನ್ನಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ನಮಗೆ ಹಸುಗಳ ಮೇವು ಕೂಡ ಇಲ್ಲಿ ಅಕ್ಕಪಕ್ಕ ಎಲ್ಲ ಸಿಗ್ತವೆ ಸ್ನೇಹಿತರೆ. ನೋಡಿ, ತಾವೆಲ್ಲ ನೋಡ್ಬೋದು, ದೂರೆಲ್ಲ ಹಚ್ಚು ಹಸ್ರಾಗಿ ಕಾಣೋಲ್ಲ, ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಪಕ್ಕದಲ್ಲಿ ನೋಡಿ, ಎಲ್ಲೂ ಕೂಡ ಅಷ್ಟೇ. ಇದ್ರ ನೀರೇ ಕಬ್ಬು ಬೆಳೀತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಬ್ಬಿಗೆ ಸ್ವಲ್ಪ ಏನು ನೀರು ಬೇಕಲ್ಲ, ಜಾಸ್ತಿ ನೀರೇ ಬೇಕು ಸ್ನೇಹಿತರೆ. ಅಂದರೆ ಒಳ್ಳೊಳ್ಳೆ ಬೆಳೆಗಳನ್ನೇ ಬೆಳಿಬೇಕು ಅಂದರೆ ನಮಗೆ ಒಳ್ಳೆ ನೀರಾವರಿ ಇರಲೇಬೇಕು. ನೋಡಿ ಈ ಥರ ಮಾಡಿಕೊಂಡ್ರೆ ಈ ರೇಟ್ಗೆ ನಿಮ್ಗೆ ಎಲ್ಲೂ ಕೂಡ ಸಿಗೋಲ್ಲ ಸ್ನೇಹಿತರೆ. ಇವ್ರು ಹೇಳುವಂಥ ರೇಟ್ಗೆ ಇವತ್ತು ನಾವು ಎಲ್ಲೇ ಹೋದರೂ ಈ ರೇಟ್ಗೆ ಸಿಗೋದಿಲ್ಲ. ನಾವು ದೂರ ಅದಂಗೆ ಇದಕ್ಕೆ ನಾವು ದೂರ ಅಂತ ಹೇಳೋದೇ ಒಂದು ಮೊದಲೇ ನಾವು ತಪ್ಪು ಅನ್ಕೋತೀವಿ ಸ್ನೇಹಿತರೆ. ಯಾಕೆಂದ್ರೆ ನಮಗೆ ಬೇಕಾಗಿರೋ ವಸ್ತು ಎಲ್ಲಿಗಾರು ಹೋಗ್ತೀವಿ, ಏನಾದ್ರು ಮಾಡ್ತೀವಿ. ಹಂಗೆ ನಮಗೆ ಒಳ್ಳೆ ಜಾಗ ಬೇಕು ಅಂತಂದರೆ ನಾವು ದೂರ ಹತ್ರ ಅಂತ ಕಂಡೀಷನ್ ಹಾಕಲ್ಲ. ನಮ್ಗೆ ಬೇಕಾಗಿರೋದು ಇಷ್ಟೇ, ರೋಡು, ನೀರಾವರಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ಈ 3 ಅಚ್ಚುಕಟ್ಟಾಗಿದ್ದು ಸಾಕು. ನಾವು ಆರಾಮಾಗಿ ಒಳ್ಳೆ ಸಾವಯವ ಕೃಷಿ ಮಾಡಿ ಒಳ್ಳೆ ತೋಟ ಅಂತೂ ನಾವು ಅದ್ಭುತವಾಗಿ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಅವರುಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಹಚ್ಚೋಸಾಗಿ ಹೆಂಗಿದೆ, ಅಕ್ಕಪಕ್ಕ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಇದೆ. ನಾವು ಕೂಡ ಇದರಲ್ಲಿ ಒಳ್ಳೆ ತೋಟನೋ ಬೆಳೆದು ನಾವು ಇಲ್ಲಿ ಇದು ಮಾಡೋಣ ಸ್ನೇಹಿತರೆ. ಯಾಕೆಂದರೆ ಇವತ್ತು ಲ್ಯಾಂಡ್ಗಳು ಸಿಗೋದು ಕಷ್ಟ ಇದೆ, ಅದು ಈ ರೇಟಿಗೆ ಸಿಗೋದು ಕಷ್ಟ ಇದೆ. ತಾರೋಡಿಂದ ಬರೀ ಅರ್ಧ ಕಿಲೋಮೀಟ್ರ್, ಲೇಬರ್ಗಳ ಪ್ರಾಬ್ಲಮ್ ಇಲ್ಲ, ಪ್ರತಿಯೊಂದು ಇದೇ ರೋಡ್ ಸ್ನೇಹಿತರೆ, ಮ್ಯಾಪ್ ರೋಡ್ ಇದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.